ಎಷ್ಟು ದೊಡ್ಡ ಲೆಸನ್ ಇಲ್ಲಿ ಬರ್ದಿದ್ದಾನೆ ಗೊತ್ತಾ. ಅವನು ಮುಂದೆ ಅದಕ್ಕೆ ಸತ್ಯವೇದದಲ್ಲಿ ದೇವರ ಮಕ್ಕಳು ಒಂದೊಂದು ವಾಕ್ಯನು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಒಬ್ಬ ನೀತಿವಂತ ಯಾರು ಗೊತ್ತಾ, ಬೇರೆಯವನ ಮೂರ್ಖತನಗಳಿಂದ ಪಾಠ ಕಲಿತು. ಹೇಳ್ರಿ, ಅಭಿಷೇಕದ ಎಣ್ಣೆಗಿಂತ ಅಭಿಷೇಕ್ತನ ದೊಣ್ಣೆ ಬೇಕು ನಿಮಗೆ ನಮಗೆ. ಆ ಶತ್ರುಗಳು ಬರುವಾಗಲೆಲ್ಲ ದಾವಿದ ಮೊದಲನೇದಾಗೊಂದನ್ನೇ ಹೇಳ್ತಾನೆ, ಆದರೆ ಅದನ್ನು ಮಾತ್ರ ಅವನು ಮೃಷ್ಟಾನ್ನ ನನಗೆ ಬೇಡ ಅಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಬಿರಿಯಾನಿ ಅವನು ಹಾಕುವಂಥದ್ದು ನನಗೆ ಬೇಡವೇ ಬೇಡ. ಯಾಕಂದ್ರೆ ಅವನು ಬಿರಿಯಾನಿ ಹಾಕಿದ್ರು ಮತ್ತೆ ಇನ್ನೊಂದೇನೋ ಆಣಿ ಹಾಕಿ ಹೊಡಿತಾನೆ ಅವನು, ಅದೇ ಸಮಸ್ಯೆ. ಆದರೆ ಸತ್ಯವೇದದಲ್ಲಿ ದಾವಿದ ಹಾಗೆ ಹೇಳಿದ ತಕ್ಷಣ ಮೃಷ್ಟಾನ್ನ ಬೇಡ ಅಂದ್ರೆ ಮತ್ತೇನ್ ಬೇಕು. 5ನೇ ವಾಕ್ಯ ಬೇಗ ಓದೋಣ. ಅವನು ಹೇಳ್ತಾ ಇದ್ದಾನೆ, ನೀತಿವಂತರು ನನ್ನನ್ನು ಹೊಡೆಯಲಿ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ, ಅದು ನನ್ನ ತಲೆಗೆ ಏನಾಗಿದೆ ಅಂತೆ, ಎಣ್ಣೆ ಅಂತಿದೆ. ಅದು ನನ್ನ ತಲೆಗೆ ಏನ್ ಮಾಡ್ಲಿ, ಬೇಡವೆನ್ನದಿರ್ಲಿ. ಹಿ ವಾಂಟ್ಸ್ ಟು ಬಿ ಅಡ್ಮಾನಿಶ್ಡ್ ರಾದರ್ ದ್ಯಾನ್ ಟು ಬಿ ಅನಾಯಿಂಟೆಡ್. ಅವನಿಗೆ ಆ ಅಭಿಷೇಕದ ತೈಲಕ್ಕಿಂತ, ಕೆಲವರು ಹೇಳ್ತಾರಲ್ಲ ಸೇವಕರುಗಳು ಅಭಿಷಕ್ತರುಗಳ ಹತ್ರ, ಸೇವಕರ ಹತ್ರ, ನಾವು ಮಂಡ್ಯದ ಭಾಷೆಯಲ್ಲಿ ಹೇಳೋದಾದ್ರೆ ಅಭಿಷೇಕಕ್ಕಿಂತ ಸೇವಕರ ಹತ್ರ ಅನ್ನಿಸ್ಕೊಳ್ಳೋದೇ ಅವನಿಗೆ ಇಷ್ಟ ಅಂತ. ನಮ್ಗೆ ಯಾರಾದರೂ ಏನಾದರೂ ಅನ್ನಿಸ್ಕೊಬಿಟ್ರೆ ನಮ್ಗಾಗಲ್ಲ, ನಾವು ಯಾರ ಹತ್ರನೂ ಏನೂ ಅನ್ನಿಸ್ಕೋಬಾರ್ದು. ದಾವಿದ ಹಾಗೆ ಹೇಳಿಲ್ಲ, ನೀತಿವಂತರು ನನಗೇನು ಮಾಡಲಿ, ಹೊಡೀಲಿ, ಅದು ನನಗೇನು ಉಪಕಾರ. KJV ಕನ್ನಡ ಬೈಬಲ್ ಹೇಳುತ್ತೆ, ಅದು ನನ್ನ ತಲೆಗೆ ಶ್ರೇಷ್ಠವಾದಂಥ ಎಣ್ಣೆ ಅಂತ ಹೇಳುತ್ತೆ. ಹಾಗಿದ್ರೆ ಒಂದನ್ನು ಇವತ್ತು ಸಂಜೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ದುಷ್ಟರುಗಳಿದ್ದಾರಾ, ನೀವು ಮಾಡಬೇಕಾಗಿರೋ ಮೊದಲನೇ ಕಾರ್ಯ ದೇವರ ಹತ್ರ ಹೋಗ್ಬೇಕು. ಸೆಕೆಂಡ್, ಗಮನ ಇಟ್ಟು ಕೇಳಿಸ್ಕೊಡ್ರಿ, ಇದು ನಾನು ಮಾಡಿದಂಥ ಪ್ರಾಕ್ಟಿಕಲ್ ಆದಂಥ ಒಂದು ವಿಷಯ. ಯಾರು ನಿಮಗೆ ನಿಮ್ಮ ತಪ್ಪನ್ನು ತಿಳಿಸ್ತಾರೋ ಅವ್ರ ಹತ್ರ ಹೋಗ್ಬೇಕು. ನಿಮ್ಮ ನಿಜವಾದ ಸ್ನೇಹಿತ ಯಾರು ಗೊತ್ತಾ, ಮುಖ ದಾಕ್ಷಿಣ್ಯ ಇಲ್ಲದೆ ನೀನು ಸರಿ ಇಲ್ಲ ಕಣೋ ಮಾಡಿದ್ದು ಅಂತ ಹೇಳೋನು. ಬಹಳಷ್ಟು ಜನ ಕೌನ್ಸಿಲಿಂಗ್ಗೆ ಹೋಗಿದ್ದೆಲ್ಲ ಯಾರ ಹತ್ರ ಅಂದ್ರೆ ಇವರಿಗೆ ಪೂಸಿ ಹೊಡಿಯೋನ ಹತ್ರನೇ. ಆದ್ರಿಂದಲೇ ಬಹಳಷ್ಟು ಸಮಸ್ಯೆಗಳು ಜಾಸ್ತಿ ಆಗಿದ್ದು. ಅನೇಕ ಸಾರಿ ನಾನು ಯೋಚನೆ ಮಾಡ್ತೀನಿ, ನನ್ನ ಲೈಫ್ನಲ್ಲಿ ಬಂದಂಥ ಕೆಲವು ಸೇವಕರುಗಳು, ಯಾವಾಗ ಒಬ್ಬ ಫ್ರೆಂಡ್ ನಿಮ್ಮ ಹತ್ರ ಮುಖದಾಕ್ಷಿಣ್ಯ ಇಲ್ಲದೆ ನಿಮ್ಮ ಬಗ್ಗೆ ಹೇಳ್ತಿದ್ದಾನೆ ಅಂದ್ರೆ ಒಂದನ್ನು ಯೋಚನೆ ಮಾಡಿ ನೋಡ್ರಿ. ನಾನು ಅರ್ಥ ಮಾಡ್ಕೊಂಡಿದ್ದೇನು ಗೊತ್ತಾ, ನಿಮ್ಮ ಫ್ರೆಂಡ್ಶಿಪ್ನ ಕಳ್ಕೊಳಕ್ಕೆ ಅವ್ನು ರಿಸ್ಕ್ ತಗೊಂಡಿದ್ದಾನೆ. ಅದು ಎಷ್ಟು ದೊಡ್ಡ ವಿಷಯ. ನೀವು ಅವನಿಗೇನೋ ಹೆಲ್ಪ್ ಮಾಡ್ತಿದ್ದೀರಾ, ಅದನ್ನು ಅವ್ನು ಕಳ್ಕೊಳ್ಳೋಕೆ ತಯಾರಾಗಿದ್ದಾನೆ, ಯಾಕಂದ್ರೆ ನಿಮ್ಮನ್ನು ಉಳಿಸಕ್ಕೆ. ಆದ್ರೆ ಅದು ಕೂಡ ಈ ಬುದ್ಧಿಗೆ ಹೋಗಲ್ಲ. ಯಾರು ಜೊತೆಗೆ ಜೆಲ್ ಹೊಡಿತಾರೋ, ಟಿನ್ ಟಿನ್ ಟಿನ್, ನಮ್ಮ ಹಳ್ಳಿ ಹರಿಕತೆಯಲ್ಲಿ ಹೊಡಿಯೋರು ಏನಂತಾರೆ ಅದಕ್ಕೆ ಬದ ಗೊತ್ತಿಲ್ಲ, ಹಿತ್ತಾಳೆದು, ತಾಳ ಅಂದ್ರೆ ಟಿಂಗ್ ಟಿಂಗ್. ಇದು ನಮ್ಗೆ ಇಷ್ಟ, ಅಂಥವ್ರನ್ನ ಹುಡ್ಕೊಂಡು ಹೋಗ್ತೀವಿ. ಟಿಂಗ್ ಟಿಂಗ್ ಹೊಡೆಯೋನು ಎಲ್ಲಿದ್ರು ಹೋಗ್ತೀವಿ. ಆದ್ರೆ ದಾವಿದ ಹಾಗಲ್ಲ ಮಾಡಿದ್ದು. ಸೌಲ ಅವನಿಗೆ ಶತ್ರುಗಳು ಎದ್ದಾಗಲೆಲ್ಲ ಅವನೊಂದು ಪ್ರೇಯರ್ ಮಾಡ್ತಾ ಇದ್ದಾನೆ. ನಾನು ಇವತ್ತು ತಾಳ್ಮೆಯಿಂದ ನಿಮ್ಗೆ ಹೇಳ್ತೀನಿ, ನನ್ನ ಲೈಫ್ನಲ್ಲಿ ಇವತ್ತು ಕ್ರೈಸ್ತ ಜೀವಿತದಲ್ಲಿ ಮುಖದಾಕ್ಷಿಣ್ಯ ಇಳಿದಂತೆ ಆ ಪೊಂಡರಾಜ್ ನನಗೆ ಗದರಿದ್ದು. ಲೀಮಾ ಆಂಟಿ ಅನ್ನುವಂಥ ಆತ್ಮಿಕ ತಾಯಿ ಪ್ರತಿ ಸಾರಿ ಆತ್ಮಿಕವಾಗಿ ಸ್ವಲ್ಪ ಅಹಂಕಾರ ಇದ್ದು ಜಾಸ್ತಿ ಪ್ರೇಯರ್ ಮಾಡೋ ಹಾಗೆ ನಾನು ಅವ್ರ ಹತ್ರ ಮಾತಾಡಿದ್ರೆ ಸಾಕು, ಯಾಕೆ ನಿನಗೆ ಇಷ್ಟೊಂದು ಅಹಂಕಾರ, ಇವತ್ತು ಈ ವಾರ ಎಲ್ಲ ತುಂಬ ಪ್ರೇಯರ್ ಮಾಡಿದೆ ಅಂತನಾ? ಹೆಂಗಿರುತ್ತೆ ಈ ಮಾತೆಲ್ಲ? ಅದು ಸೇವಕರಾಗಿ ನೀವೆಲ್ಲ ಯೂಟ್ಯೂಬಲ್ಲಿ ಬಂದಮೇಲೆ ನಿಮಗೊಬ್ಬ ಟ್ಯೂಬ್ ತೆಗಿತಾ ಇದ್ರೆ ಚೆನ್ನಾಗಿರುತ್ತಾ? ಆದರೆ ಕೆಲವು ಸಾರಿ ನಾನು ಯೋಚನೆ ಮಾಡ್ತೀನಿ, ನನ್ನ ಲೈಫ್ನಲ್ಲಿ ದೇವರು ತೆಗೆದುಕೊಂಡು ಬಂದಂಥ ಆತ್ಮೀಕ ಪುಸ್ತಕಗಳು, ಪಾಲ್ ವಾಷರ್, ಥಾಮಸ್ ರಾಜ್ ಅನ್ನುವಂಥ ಒಬ್ಬ ಆತ್ಮಿಕ ನಾಯಕ, ಆ ಸೇವಕರುಗಳೆಲ್ಲ ನನ್ನ ಲೈಫ್ನಲ್ಲಿ ಬಂದಿದ್ದಕ್ಕೆ ಇವತ್ತು ಬೆಳಗ್ಗೆ ಕೃತಜ್ಞತೆ ಹೇಳ್ತಾ ಇದ್ದೆ. ಈ ವಾಕ್ಯ ಸಿದ್ಧ ಆಗುವಾಗ, ದೇವರೇ, ಒಂದು ವೇಳೆ ಅಂತಹ ಭಕ್ತರುಗಳು ನನ್ನ ಲೈಫ್ನಲ್ಲಿ ಸ್ಟ್ರೈಟ್ ಆಗಿ ಮುಖದಾಕ್ಷಿಣ್ಯ ಇಲ್ಲದೆ ಗದರಿದ್ದರಿಂದಲೇ ಇವತ್ತು ದೇವರು ನನ್ನ ಲೈಫ್ನಲ್ಲಿ, ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ? ನಮಗೆ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಜೀವಿತಗಳಲ್ಲಿ ಪೌಲನು ತಿಮೋತಿಗೆ ಹೇಳ್ತಾನೆ, ಕಡೆಯ ಕಾಲಗಳಲ್ಲಿ 2 ತಿಮೋತಿ 4:3 ಪೌಲನು ಹೇಳದಂಥ ಎಚ್ಚರಿಕೆಯನ್ನು ಕಡೆಯ ಕಾಲದಲ್ಲಿ ನಾವು ನೀವು ಯಾರು ಮರಿಬಾರ್ದು ದೇವಜನರೇ. ಇವತ್ತು ಹಣದ ಆಸೆಗಳಿಗೂ ಭಕ್ತರುಗಳು ಮುಳುಗುವಂಥ ಕಾಲಗಳಲ್ಲಿ ತಲುಪ್ತಾ ಇದ್ದೀವಿ. ಹಾಗಾಗಿ ಹಣದ ಆಸೆ ಅವರೊಳಗಡೆ ಇರೋದ್ರಿಂದ ನಿಮಗೆ ಹೇಳಬೇಕಾಗಿರುವಂಥ ಸತ್ಯವನ್ನು ಅನೇಕರು ಹೇಳಲ್ಲ. ಆದರೆ ಪೌಲನು ಹೇಳ್ತಾ ಇದ್ದಾನೆ, ತಿಮೋತಿ 2 ತಿಮೋತಿ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ಖಂಡಿಸು, ಗದರಿಸು, ಎಚ್ಚರಿಸು. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಸ್ವಸ್ಥ ಬೋಧನೆಯನ್ನ ಸಹಿಸಲಾರದೆ ಇರುವಂತ ಕಾಲ ಬರುತ್ತೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ಳುವರು.
ಇವ್ರ ಮೆಸೇಜೇ ನಾನು ಕೇಳೋದು, ಇವ್ರದೇ ನಾನು ಕೇಳೋದು, ಸುಜಿತ್ ಪ್ರಿಯಂದೇ ನಾನು ಕೇಳೋದು. ಯಾವಾಗೆಲ್ಲ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಸುಜಿತ್ ಪ್ರಿಯಂದೇ ಕೇಳೋದು ಅಂದ್ರೆ, ಅಯ್ಯೋ ಇವನಷ್ಟು ಏನೋ ತಪ್ಪಾಗಿ ಹೋಗ್ಬಿಟ್ಟಿದ. ಒಬ್ಬರದೇನೆ, ಅದರಲ್ಲೂ ಕೂಡ ಒಂದು ವಂಚನೆ. ಯಾಕಂದ್ರೆ ಇಷ್ಟವಾದಂತ ಸೇವಕರುಗಳು, ಇಷ್ಟವಾದಂತ ಬೋಧನೆಗಳೆಲ್ಲ ಹೇಳ್ತಾ ಇರುವಂತ ಭಕ್ತರುಗಳು, ಸೇವಕರುಗಳು ದೇವರನ್ನ ಮಹಿಮೆ ಪಡಿಸ್ತಿದ್ದಾರ ಅನ್ನೋ ಅರಿವಿನಲ್ಲಿ ನಾವು ಗಮನಿಸಬೇಕಾಗಿದೆ. ಅವ್ರು ಹೇಳ್ತಾ ಇರೋದು ಬೆರೆಯ ವಿಶ್ವಾಸಿಗಳ ತರ ಪೌಲ ಮಾತಾಡಿದ್ರು ಕೂಡ ಇದು ವಾಕ್ಯದಲ್ಲಿ ಇದೆಯಾ ಅಂತ ಅವ್ರು ಗಮನಿಸ್ತಾ ಇದ್ರು. ಅಂತ ಕಾಲಗಳಲ್ಲಿ ನಾವು ಬದುಕಬೇಕು. ಯಾಕಂದ್ರೆ ನಮಗೆ ಒಬ್ರು ಬಂದು ಒಂದ್ಸರಿ ನನಗೆ ಹೇಳಿದ್ರು, ನಿಮ್ಮ ಚರ್ಚಿಗೆ ಬಂದೆ, ಅವತ್ತು ನೀವು ಮೆಸೇಜ್ ಕೊಡ್ತಾ ಇರಲಿಲ್ಲ, ಬಹಳ ಬೇಜಾರಾಯ್ತು. ನಾನು ಹೇಳಿದೆ, ಯಾರನ್ನು ನೋಡ್ಕೊಂಬಂದ್ರಿ ಮತ್ತೆ ನೀವು? ಯಾರನ್ನು ನೋಡ್ಕೊಂಬರ್ತಿದ್ದೀರಾ? ವ್ಯಕ್ತಿಗಳನ್ನಲ್ಲ, ವ್ಯಕ್ತಿ ಪೂಜೆ. ಇವತ್ತು ಬಹಳ ಸಂಕಟದಿಂದ ಹೇಳ್ತಾ ಇದ್ದೀನಿ, ವ್ಯಕ್ತಿ ಪೂಜೆ ಇವತ್ತು ಇಂಡಿಪೆಂಡೆಂಟ್ ಸಭೆಗಳಾಗಲಿ ಬೇರೆ ಸಭೆಗಳಾಗಲಿ ಮುಳುಗಿರುವಂಥದ್ದು. ಅದಕ್ಕೆ ಹೋದ್ಸರಿ ನಾನು ಹುಬ್ಳಿಲಿ ಹೋದಾಗ CSI ಸಭೆಯಲ್ಲಿ ಬಹಳ ಖುಷಿ ಪಟ್ಟೆ. ಯಾವ ಇಂಟ್ರೊಡಕ್ಷನ್ ಏನೇ ಹೇಳಿದ್ರು ಲಾಸ್ಟಲ್ಲಿ ಹಾಡಾಡೋ ಟೈಮಲ್ಲಿ ಹೋಗಿ ನಿಂತ್ಕೋಬೇಕಷ್ಟೆ. ಯಾರು ಆಚೆ ಬಂದ ಮೇಲೆ ಯಾರು ಬಂದು ಕೈ ಕೊಟ್ಟು ಮೆಸೇಜ್ ಏನು ಮಾತಾಡ್ತಾ ಇಲ್ಲ. ಡಮ್ಮಿ ಆಗುತ್ತೆ ಬಾಡಿ, ಏನು ಎಮೋಷನ್ಸು ಫೀಲಿಂಗ್ಸು ಏನೂ ಇರಲ್ಲ. ಹಂಗೆ ಇದ್ರೆ ಸೇವಕರು ಎಷ್ಟು ಚೆನ್ನಾಗಿರ್ತಾರಲ್ವಾ? ಹಾಳು ಮಾಡಿಟ್ವಿ ನಾವು. ಯಾಕಂದ್ರೆ ಇಚ್ಛೆ ನಮ್ಮ, ಅದಕ್ಕೆ ರಾವೆನ್ ಹಿಲ್ ಅವತ್ತು ಹೇಳಿದ್ದು, ಜನರುಗಳಿಗೆ ತೀಟೆ ಕಿವಿ ಇದೆ, ಬಟ್ ಐ ಆಮ್ ನಾಟ್ ಕಾಲ್ ಟು ಸ್ಕ್ರಾಚ್ ಇಟ್ ಬ್ಯಾಕ್ ಅಂತ. ಕಿವಿನ ಮತ್ತೆ ಕೆರೆಯಕ್ಕಲ್ಲ ನಾನು ಪ್ರಸಂಗ ಮಾಡಕ್ ಬಂದಿರೋದು ಅಂದ್ರಂತ ಅವರೆಲ್ಲ. ಯಾಕಂದ್ರೆ ರಾವೆನ್ ಹಿಲ್ ಅನ್ನುವಂಥ ಭಕ್ತರುಗಳೆಲ್ಲ 1 ತಿಮೋತಿ 5:20 ನೋಡ್ರಿ, ಪೌಲನ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಶ್ರೀಮಂತರುಗಳೇ, ಒಂದು ವೇಳೆ ನಿಮ್ಮ ಪಾಪಗಳನ್ನು ಗದರಿಸುವಂತಹ ಸಂದೇಶಗಳನ್ನ ನೀವು ದೇವರ ಮಕ್ಕಳುಗಳೇ ಕೇಳದೆ ಹೋದ್ರೆ, ಪೌಲರು ಹೇಳ್ತಾ ಇದ್ದಾನೆ ನೋಡ್ರಿ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು, ಇದರಿಂದ ಏನಾಗುತ್ತೆ? ಮಿಕ್ಕಾದವರಿಗೆ ಭಯ ಉಂಟಾಗುವುದು. ಅದಕ್ಕೆ ಹಳೆ ಭಕ್ತರುಗಳ ಹತ್ರ ಹೋದ್ರೆ, ಚರ್ಚ್ಗಳಲ್ಲಿ ನಾನಿದ್ದಾಗ 20 ವರ್ಷದಿಂದ ಹೋದ್ರೆ ಭಯ ಆಗೋದು ನನಗೆ. ಎಲ್ಲಿ ಇವ್ರಿಗೆ ನನ್ನ ಪಾಪ ಗೊತ್ತಾಗ್ಬಿಡ್ತು. ಒಬ್ಬ ಅಜ್ಜಿ ಇದ್ಲು, ಅವಳ ಹತ್ರ ಪೊನ್ರಾಜ್ ಅಂಕಲ್ ಅನ್ನೋರು ಹೇಳಿದ್ರು, ಅವಳು ಕಣ್ ಕಾಣಲ್ಲ. ಅವಳ ಹತ್ರ ಹೋದ್ರೆ ಒಬ್ಬ CSI ಅಯ್ಯರ್ಗೆ ಹೇಳಿದ್ರಂತೆ, 50 ಕ್ವಿಂಟಾಲ್ ಇವನ್ ತಲೆ ಮೇಲೆ ಪಾಪ ಇದೆ. ಎಷ್ಟಿದೆ? ಕುರುಡಿ ಅಜ್ಜಿ ಮರಿಯಳು ಮೇರಿ ಅಂತ ತಿರುನಲ್ವೇಲಿ ಇದ್ಲಂತೆ, 50 ಕ್ವಿಂಟಾಲ್. ಅದಕ್ಕೆ ಪೊನ್ರಾಜ್ ಅಂಕಲ್ ನನಗೆ ಹೇಳೋರು, ಆಯಪ್ಪನಿಗೆ 50 ಕ್ವಿಂಟಾಲ್ ಇದ್ರೆ ನನಗೆ ಎಷ್ಟಿರೋದು ಅಂತ. ಇದನ್ನು ಪೊನ್ರಾಜ್ ಅಂಕಲ್ ನನಗೆ ಹೇಳೋವಾಗ, ನನಗವಾಗ 20 ವಯಸ್ಸು, ನನಗೆ ಎಷ್ಟು? ಏನು ಮುಖದಾಕ್ಷಿಣ್ಯ ಇಲ್ಲ ಅಜ್ಜಿದೀರ್ಗೆ, ಕಣ್ ಕಾಣ್ತಿರ್ಲಿಲ್ಲ. ಬರೋರು ಕರೆಕ್ಟಾಗಿ ಜೆಂಟ್ಸಾ ಲೇಡೀಸಾ ಅಂತ ದೇವರು ಹೇಳೋರಂತೆ. ನಾನು ಹೇಳ್ತೀನಿ, ಅಂತಹ ಭಕ್ತರುಗಳು ನಮ್ಮ ದೇಶಗಳಲ್ಲಿ ಇದ್ದರು. ಅವರು ಯಾವುದನ್ನು ಕೂಡ ಗಮನಿಸದೆ ಆತ್ಮವನ್ನು ಆತ್ಮವಾಗಿ ದೃಷ್ಟಿಸಿ ಅವರುಗಳಿಗೆ ಗದರ್ತಿದ್ರು. ವಾಕ್ಯಗಳು ಅವ್ರ ಬಾಯಿಂದ ತಂದು ಆಚೆ ಬಂದರೆ ಬಹಳ ಸಾಫ್ಟಾಗಿ ಕಾಣೋರು, ಆದರೆ ಪುಲ್ಪಿಟ್ಟಲ್ಲಿ ನಿಂತರೆ ಸಿಂಹಗಳೇ ಅವರೆಲ್ಲ. ಯಾಕಂದ್ರೆ ಸತ್ಯವೇಧಾರಿತವಾದಂತಹ ಭಕ್ತರುಗಳು ಯಾವಾಗಲೂ ನಿಮಗೇನು ಹೇಳ್ತಾರೆ ಅಂದ್ರೆ, ದಾವಿದ ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಶತ್ರುಗಳು ಸುತ್ತುವರೆದಾಗ 2ನೇ ಕೌನ್ಸಿಲ್ ಅವನೇನು ಹೇಳ್ತಾ ಇದ್ದಾನೆ, ಏನ್ ಮಾಡಬೇಕು? 2nd ಕೌನ್ಸಿಲ್ ಹಾಕಿ ಸ್ಲೈಡ್ನಲ್ಲಿ ಏನ್ ಮಾಡ್ಬೇಕಂತೆ? ದೇವ ಜನರ ಏನ್ ಮಾಡಬೇಕು? ಆಲೋಚನೆಯನ್ನ ನೀನೇನ್ ಮಾಡಬೇಕು? ಕೇಳಬೇಕು. ದುಷ್ಟರ ಕೆಟ್ಟತನಕ್ಕೆ ವಿರುದ್ಧವಾಗಿ ಏನ್ ಮಾಡಬೇಕು? ದೇವರನ್ನ ಅವನೇನ್ ಮಾಡ್ತಾನೆ ಅಂತೆ? ಪ್ರಾರ್ಥಿಸುವೆನು ಅಂತ ಹೇಳ್ತಾ ಇದ್ದಾನೆ. ಕೀರ್ತನೆ 141 5ನೇ ವಾಕ್ಯಕ್ಕೆ ಬರೋಣ. ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾನೆ? ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನು ಪ್ರಾರ್ಥಿಸುತ್ತೀರಿ. ದೇವರನ್ನ ನಾನೇನ್ ಮಾಡ್ತೇನಂತೆ? ಪ್ರಾರ್ಥಿಸುವೆನು. ದೇವ ಜನರುಗಳ ಆಲೋಚನೆಗಳನ್ನ ಕೇಳಬೇಕು. ಇವತ್ತು ನಾನು ಬರುವಾಗ ಮಧ್ಯಾಹ್ನ ಓದ್ತಾ ಇದ್ದೆ, ಲೆನಾರ್ಡ್ ರಾವೆನ್ ಹಿಲ್ ಅನ್ನುವಂತ ಸೇವಕರಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರತಿ ವರ್ಷ ಹೊಸ ಕಾರ್ ಕೊಡಿಸ್ತಿದ್ದಂತೆ. ಅದು ಅಮೆರಿಕಾದಲ್ಲಿ ಪ್ರತಿ ವರ್ಷ ಹೊಸ ಕಾರ್. ಒಬ್ಬ ಬಿಸ್ನೆಸ್ ಮ್ಯಾನ್, ಅವ್ರು ಹೊಸ ಕಾರ್ ತೆಗೆದುಕೊಂಡ್ರೆ ಸಾಕು, ಅವ್ರನ್ನ ಕರ್ಕೊಂಡು ಯಾವುದಾದ್ರೂ ಮೀಟಿಂಗ್ ಹೋಗೋರಂತೆ. ಆದರೆ ರಾವೆನ್ ಹಿಲ್ಗೆ ಒಂದು ದಿವಸ ಗೊತ್ತಾಯ್ತಂತೆ, ಆ ಬಿಸ್ನೆಸ್ ಮ್ಯಾನ್ ಮಾರಲಿ ಅಶುದ್ಧವಾಗಿ ಬದುಕಿ ಪಾಪಗಳಲ್ಲಿ ಮುಳುಗಿ ಓಪನ್ ಸಿನ್ನಲ್ಲಿ ಬದುಕ್ತಿದ್ದಂತೆ. ವಿಷಯಗಳು ನೋಡಿ 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 ಅವನ ಮನ ತಿರುಗ್ತಾನ ಅಂತ ಕಾದ್ರಂತೆ. ಅವನ ಮನ ತಿರುಗಲಿಲ್ಲ. ಆಗ ರಾವೆನ್ ಹಿಲ್ ಹೇಳಿದ್ರಂತೆ, ಅವನು ತಗೊಂಬಂದಿರೋ ಕಾರ್ನ ವಾಪಸ್ ಎತ್ಕೊಂಡು ಹೋಗಿ ಕೇಳ. ಆ ವರ್ಷ ಆ ಸೇವಕ ಕೊಟ್ಟಂತ ಕಾರ್ನ ವಾಪಸ್ ಕಳಿಸಿದ್ರಂತೆ. ಆ ಭಕ್ತರುಗಳು ಏನನ್ನ ಒಂದು ಅರ್ಥ ಮಾಡ್ಕೊಂಡಿದ್ರಂದ್ರೆ, ಅವರಿಗೆ ಕೊಡುವಂತಹ ಕಾಣಿಕೆಗಳಿಗಿಂತ ಆ ಕಾಣಿಕೆಯನ್ನು ಕೊಡುವಂತಹ ವ್ಯಕ್ತಿ ನಿತ್ಯ ಜೀವಕ್ಕೆ ಹೋಗಬೇಕು ಅನ್ನೋ ಅರಿವಿನಿಂದ ಅವರುಗಳ ಪ್ರಸಂಗ ಮಾಡಿ ಬದುಕಿದ್ರು. ಆತ್ಮದ ಭಾರ ಅವರೊಳಗಡೆ ಯಾವ ಮಟ್ಟಕ್ಕಿತ್ತು ಅಂದ್ರೆ, ಅವನ ಕಾಣಿಕೆ ಮಾತ್ರ ಅಲ್ಲ. ಕಳೆದ ತಿಂಗಳು ನನ್ನ ಸೇವೆಗೆ ಒಬ್ರು 2nd ಹ್ಯಾಂಡಲ್ ಒಂದು
ಹೋಂಡಾ ಆ್ಯಕ್ಟಿವನ್ನ ಬಿಡದಿಕ್ಕೆ ಕಳಿಸಿದ್ರು. ಅವ್ರ ಮನೆ ಹತ್ರ ಬಂದು ತಗೊಳ್ಳಿಕ್ಕೆ ಬಂದಾಗ ಇದೇ ಬೆಂಗಳೂರಿನಲ್ಲಿ ಅವರೊಬ್ಬ ತಂದೆ ಥರ ಪ್ರೀತಿಸುವಂಥ ವ್ಯಕ್ತಿ, ಪವಿತ್ರ ಆತ್ಮನು ಅವರು ನನಗೆ ಅವ್ರ ಬಗ್ಗೆ ಅವರ ಜೀವಿತದಲ್ಲಿರುವಂಥ ಒಂದು ಪಾಪವನ್ನು ತೋರಿಸ್ತಾ ಇದ್ದಾನೆ. ಈಗೇನು ಮಾಡಬೇಕು? ಅದು ನನ್ನ ಸೇವೆಗೆ ಕೀಬೋರ್ಡೆಲ್ಲ ಎತ್ಕೊಂಡು ಹೋಗೋಕೆ ಯೂಸ್ಫುಲ್ ಆಗಿರುವಂಥ ಗಾಡಿನೇ. ಭಾಳ ದಿವಸಗಳಿಂದ ಯೋಚನೆ ಮಾಡಿದ್ದೆ, ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ಅವ್ರನ್ನ ಪ್ರೀತಿಯಿಂದ ಕಣ್ಣೀರಿನಿಂದ ಒಂದು ಮಾತು ಹೇಳಿದೆ, ಗಾಡ್ ಈಸ್ ಶೋಯಿಂಗ್ ಮೀ ದಿಸ್, ಯು ಆರ್ ಲೈಕ್ ಮೈ ಫಾದರ್. ನೀವು ತಂದೆ ಥರ. ನೀವು ಕೋಟಿ ಕೊಟ್ರು, ಈಗ ಬೈಕ್ ಕೊಟ್ಟಿದ್ರು ಕೀ ಹಿಡ್ಕೊಂಡ್ರು ನಿಮ್ಗೆ ಹೇಳೋದು ಹೇಳೇ ಇರ್ತೀನಿ. ನಿಮಗೆ ಗೊತ್ತಾ, ಸಚ್ ಎ ಹಂಬಲ್ ಮ್ಯಾನ್. ಮಗು ಥರ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕೆ ಹೇಳ್ತಾ ಇದ್ದೇನೆ? ಜನರುಗಳು ಇವತ್ತು ಹಸಿವಿನಿಂದಿದ್ದಾರೆ, ಸತ್ಯಕ್ಕಾಗಿ ತವಕ ಪಡ್ತಾ ಇದ್ದಾರೆ. ಅವರುಗಳಿಗೆ ಬೇಕಾಗಿರೋದು ಮೃಷ್ಟಾನ್ನ ಭೋಜನ ಅಲ್ಲ. ಹೇಳ್ರಿ, ಅಭಿಷೇಕದ ಎಣ್ಣೆಗಿಂತ ಅಭಿಷೇಕ್ತನ ದೊಣ್ಣೆ ಬೇಕು ನಿಮಗೆ, ನಮಗೆ. ಆಮೇಲೆ ಹೇಳಲ್ವಾ ನೀವು? ಹೇಳಲಿಲ್ಲ ಅಂದ್ರೆ ಬಿಡಲ್ಲ. ಆಮೇಲೆ ಹೇಳ್ಬೇಕು ಇದಕ್ಕೆ. ಅಭಿಷಕ್ತನ ಎಣ್ಣೆಗಿಂತಲೂ ಅಭಿಷಕ್ತರ ದೊಣ್ಣೆ ಕಡೆಯ ಕಾಲಗಳಲ್ಲಿ ಬಹು ಮುಖ್ಯ. ಯಾಕಂದ್ರೆ ಅದು ನಿಮ್ಮನ್ನ ನಿತ್ಯತ್ವಕ್ಕೆ ನಡೆಸುತ್ತೆ. ಅದು ಒಂದು ವೇಳೆ ನಿಮಗೆ ಖಾರವಾಗಿ ಕಷ್ಟವಾಗಿದ್ರು ಅಂಥವುಗಳನ್ನ ಕೇಳ್ರಿ ದೇವ ಜನರೇ. ಯಾಕಂದ್ರೆ ಅದರ ಮಹಿಮೆ, ನೀವು ಸತ್ತ 2 ಸೆಕೆಂಡ್ನಲ್ಲಿ ನಿಮ್ಮ ಆತ್ಮದ ಮೌಲ್ಯಕ್ಕೆ ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಅದರ ಅರಿವು ಗೊತ್ತಾಗಲ್ಲ. ಯಾಕಂದ್ರೆ ದಾವೀದನ ಲೈಫ್ನಲ್ಲಿ ಕಲ್ತ್ಕೊಂಡಂತ ಒಂದು ದೊಡ್ಡ ಲೆಸನ್, ಅವತ್ತು ಸಮುವೇಲನನ್ನ ಸೌಲ ರಿಜೆಕ್ಟ್ ಮಾಡ್ದ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಂದ್ರೆ ವೆಯ್ಟಿಂಗ್ ಅಲ್ಲಿ ಇರಲಿಲ್ಲ. ಫಸ್ಟ್ ದೇವರ ಸೇವೆಗೆ ಬಂದಾಗ, ದೇವರವನ್ನ ಆರಿಸ್ಕೊಂಡಾಗ ಕಾಕ ಪೋಕರುಗಳು ಏನಾದರೂ ಮಾತಾಡಿದ್ರು ಸೈಲೆಂಟ್ ಆಗಿದ್ದ ಸೌಲ. ಬೈಬಲ್ ಹೇಳುತ್ತೆ ಅವನು ಸುಮ್ಮನಿದ್ದ. ಆದ್ರೆ ಮುಂದೊಂದು ದಿವಸ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಪ್ರಾಫಿಟ್ಗೋಸ್ಕರ. ಅವತ್ತು ಕತ್ತೆಗೋಸ್ಕರ ಇದ್ದ, ಈಗ ಹಂಗಲ್ಲ, ಇವನೇ ದೊಡ್ಡ ಕತ್ತೆ ಆಗ್ಬಿಟ್ಟಿದ್ದಾನೆ. ಬೈಬಲ್ನಲ್ಲಿ ನಾವು ನೋಡ್ತೀವಲ್ವಾ, ಲಾಸ್ಟ್ನಲ್ಲಿ ಅವ್ನು ಬರೋದು ಲೇಟ್ ಆಯ್ತು ಅಂತ. ದಾವೀದ ಎಷ್ಟು ದೊಡ್ಡ ಲೆಸನ್ ಇಲ್ಲಿ ಬರ್ದಿದ್ದಾನೆ ಗೊತ್ತಾ? ಅವನು ಮುಂದೆ, ಅದಕ್ಕೆ ಸತ್ಯವೇದದಲ್ಲಿ ದೇವರ ಮಕ್ಕಳು ಒಂದೊಂದು ವಾಕ್ಯನು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಒಬ್ಬ ನೀತಿವಂತ ಯಾರು ಗೊತ್ತಾ? ಬೇರೆಯವನ ಮೂರ್ಖತನಗಳಿಂದ ಪಾಠ ಕಲ್ತ್ಕೊಳ್ತಾನೆ. ಅವನಿಗೆ ಅವನ ಫ್ಯೂಚರಲ್ಲಿ ಆಗಿರುವಂಥ, ಅವನು ಹಿಂದೆ ನಡೆದಿರುವಂಥ ಸಿಚುವೇಶನ್ ಅವನಿಗೆ ನೆನಪು ಬರ್ತಾ ಇದೆ ದಾವೀದನಿಗೆ. ಅದಕ್ಕೆ ದಾವೀದ ತನ್ನ ಕೋರ್ಟ್ನಲ್ಲಿ ನಾತಾನನ್ನ ಇಟ್ಕೊಂಡ. ಸಮುವೇಲನ ಅವನು ರಿಜೆಕ್ಟ್ ಮಾಡ್ದ, ಆದರೆ ಇವನು ರಿಜೆಕ್ಟ್ ಮಾಡಲೇ ಇಲ್ಲ. ಯಾಕಂದ್ರೆ ನಾತಾನ ಅವನ ಜೀವಿತವನ್ನು ನಿತ್ಯತೆಗೆ ನಡೆಸ್ಬಿಟ್ಟ. ಅದಕ್ಕೆ ಕೀರ್ತನೆಗಳಲ್ಲಿ 51ನೇ ಕೀರ್ತನೆ, ನಾತಾನನು ಗದರಿದ್ರಿಂದ ಅದ್ಭುತವಾಗಿ ದೇವರು ಬರೆಸಿಕೊಟ್ಟಂತ ಗೋಲ್ಡನ್ ಲೈನ್, ಬಂಗಾರದ ಸಾಲುಗಳವು. ಒಂದು ವೇಳೆ ಅವತ್ತು ನಾತಾನ ಅವನಿಗೆ ಗದರ್ಲಿಲ್ಲ ಅಂದಿದ್ರೆ ನಮ್ಮ ಜೀವಿತಗಳಲ್ಲಿ ಅಂತ ಕೀರ್ತನೆ ಉಟ್ಕೊಳ್ತಾ ಇರಲಿಲ್ಲ. ಹಾಗಿದ್ರೆ ದೇವರ ಭಕ್ತರೇ, ನಾನು ನಿಮ್ಮ ಹತ್ರ ಒಂದನ್ನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುವಂಥ ಅಪಾಯಗಳಿಂದ ತಪ್ಪಿಸ್ಕೊಂಡು ನಮ್ಮ ಶತ್ರುಗಳು ಒಂದು ವೇಳೆ ಸುತ್ತುವರೆದರೆ, ಇತ್ತೀಚೆಗೆ ಒಬ್ಬರು ಕೇಳಿದ್ರು ನನ್ನ ಹತ್ರ, ಹಾಗಿದ್ರೆ ನಾವುಗಳೆಲ್ಲ ವಿಶ್ವಾಸಿಗಳು ಕೋರ್ಟ್ ಕೇಸ್ಗಳನ್ನ ಹಾಕ್ಬೋದಾ? ಒಬ್ರಿಗೊಬ್ರು ಅನ್ಯ ಜನರುಗಳೊಂದಿಗೆ ಆಗುವಂಥ ಅನ್ಯಾಯಗಳಲ್ಲಿ ಕೋರ್ಟ್ ಕೇಸ್ಗಳು ಪರವಾಗಿಲ್ಲ. ಆದರೆ ಸತ್ಯವೇದದಲ್ಲಿ ಹೇಳಿದಂಥ ಸತ್ಯ ಏನು? 1 ಕೊರಿಂಥ 6ನೇ ಅಧ್ಯಾಯವನ್ನು ನಾನು ಅವ್ರಿಗೆ ತೋರಿಸ್ಬೇಕಾಗಿತ್ತು. ಡಿವೋರ್ಸ್ಗಳ ಬಗ್ಗೆ ವಿಷಯಗಳು ಬರುವಾಗ 1 ಕೊರಿಂಥ ಪೌಲನ್ನು ಹೇಳಿದಂತಾಗಿ ದೊಣ್ಣೆ ಎಂಥದ್ದು? 1 ಕೊರಿಂಥ 6:1 ಏನು ಹೇಳ್ತಾನೆ? ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ರೆ ಏನು ಮಾಡ್ಬೇಕು ನೀವು? ನ್ಯಾಯ ವಿಚಾರಣೆಗೆ ದೇವ ಜನರ ಮುಂದೆ ಹೋಗದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟು? 6:3 ಯಾಕಂದ್ರೆ ಕೊರಿಂಥದವರು ಅಹಂಕಾರಿಗಳಾಗಿದ್ರು. ಡಿವೋರ್ಸ್ ಒಂದು ದೊಡ್ಡ ಸಬ್ಜೆಕ್ಟ್ ಇರ್ಬೋದು, ಆದರೆ ಸತ್ಯವೇದದಲ್ಲಿ ನಮ್ಮ ಪಾಸ್ಟರ್ ಇತ್ತೀಚೆಗೆ ಒಬ್ಬ ವಿಶ್ವಾಸಿ ಬಂದು ಹೇಳಿದ್ರಂತೆ, ಐ ಜಸ್ಟ್ ಫೀಲ್ ಲೈಕ್ ಡಿವೋರ್ಸ್. ಅದಕ್ಕೆ ನಮ್ಮ ಪಾಸ್ಟರ್ ಮೆತ್ತಗೆ ಹೇಳಿದ್ರಂತೆ, ಡಿವೋರ್ಸ್ ತಗೋ, ಆದರೆ ಇನ್ನೊಂದು ಮದುವೆ ಆಗಂಗಿಲ್ಲ. ಹಂಗೆ ಬೂದಿ ಹಾಕ್ದಂಗೆ ಆಯ್ತು ಅವನಿಗೆ. ದೊಡ್ಡ ಶ್ರೀಮಂತ, ಆದರೆ ನಮ್ಮ ಬೈಬಲ್ ನಮ್ಮ ನಡೆಸೋ ಭಕ್ತರು ಧೈರ್ಯವಾಗಿ ಫೇಸ್ ಟು ಫೇಸ್ ತಗೋ, ಪರವಾಗಿಲ್ಲ. ಯಾಕಂದ್ರೆ ಈ ವಿಷಯಗಳೆಲ್ಲ ಬರುವಾಗ 2ನೇ ವಾಕ್ಯದಲ್ಲಿ ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯೋದು. 6:3 ಹೇಳ್ತಾನೆ, ನಾವು ದೇವದೂತರಿಗೂ ಏನ್ ಮಾಡುವಂತೆ ತೀರ್ಪು ಮಾಡುವ ಎಂಬುದು ನಿಮಗೆ. ಹಾಗಿದ್ರೆ ನಿಮ್ಮ ಪೊಸಿಷನ್ಸ್ ಎಂಥದ್ದು ಗೊತ್ತಾ? 6:6 ಅದಕ್ಕೆ ಹೇಳಿದ್ದು, ಸಹೋದರನ ಮೇಲೆ ವ್ಯಾಜ್ಯ ಮಾಡುವುದು ಅಲ್ಲದೆ ಅದನ್ನು ಕ್ರಿಸ್ತನ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ದೇವರ ಮಕ್ಕಳಲ್ಲದೆ ಇರುವಂಥ ಜನರುಗಳ ಹತ್ರ ನೀವು ಅವುಗಳನ್ನು ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅಲ್ಲಿರೋನು ಏನು ಕೇಳ್ತಾನೆ ಅಂದರೆ, ಯಾರಿಗೂ ಇಬ್ಬರಿಗೂ ಸಮಸ್ಯೆ ಯಾರಪ್ಪ? ನೀನು ಬಿಲಿವರಾ? ನೀನು ಬಿಲಿವರಾ? ನೀವು ಪಾಸ್ಟ್ರಾ? ಅದಕ್ಕೆ ಅಂತ ಸಮಯಗಳು ಬರುವಾಗ ನೀವು ಸತ್ಯವೇದದಲ್ಲಿ ದೇವರು ಹೇಳಿದಂತಹ ಮಾತನ್ನ ಎಚ್ಚರಿಕೆ ಆಗಿ ತಾಳ್ಮೆಯಿಂದ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ 7ನೇ ವಾಕ್ಯದಲ್ಲಿ ನೋಡ್ರಿ ಏನು ಹೇಳ್ತಾನೆ, ಅನ್ಯಾಯವನ್ನು ಯಾಕೆ
ಸಹಿಸಬಾರ್ದು. ಇದು ಹೊಸ ಒಡಂಬಡಿಕೆಯಲ್ಲಿ ಹೇಳಿದಂಥ ದೊಣ್ಣೆ. ಸಹಿಸಬಾರ್ದು. ಯಾಕೆ ಸಹಿಸಬಾರ್ದು ನೀನು? ನನ್ನ ಲೈಫ್ನಲ್ಲೂ ಕೆಲವು ಸಮಯ ಬಂದು ಕೆಲವನ್ನ ಕಳ್ಕೊಳಕ್ ಬಂದಾಗ ಕೆಲವ್ರು ಬಂದ್ರು, ದುಷ್ಟ ಬುದ್ಧಿ ಇರೋರೆಲ್ಲ ಬಂದು ನನ್ನ ಹತ್ರ ಏನು ಹೇಳಿದ್ರು ಗೊತ್ತಾ? ಹೋರಾಡ್ರಿ, ಫೈಟ್ ಮಾಡ್ರಿ, ಕೇಳ್ರಿ. ನೀತಿವಂತರೆಲ್ಲ ಹೇಳಿದ್ರು, ಬಾಯಿ ಮುಚ್ಕೊಂಡಿರೋ, ಕೇಳಬೇಡ ಅಂತ. ತಾಳ್ಮೆಯಿಂದ ಹೇಳ್ತೀನಿ, ಆ ನೀತಿವಂತರುಗಳು, ದೇವರೊಂದಿಗೆ ನಡೆಯುವಂಥ ಭಕ್ತರುಗಳು ಸಲಹೆಗೆ ದೇವರು ನನಗೆ ಸಹಾಯ ಮಾಡಿದ್ರಿಂದ ಇವತ್ತು ಸಂಸ್ಥಾನ ಅನ್ನೋ ಸಭೆ ಉಟ್ಕೊಂತ. ಅದರಿಂದ ಕೆಲವು ಜನರುಗಳಿಗೆ ಆಶೀರ್ವಾದ ಉಂಟಾಗ್ತಾ ಇರೋದನ್ನ ನೋಡ್ತಿದ್ದೀನಿ. ಯಾಕಂದ್ರೆ 9ನೇ ವಾಕ್ಯದಲ್ಲಿ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಏನಾಗೋದಿಲ್ಲ, ಬಾಧ್ಯರಾಗುವುದಿಲ್ಲ. ಇದೆಲ್ಲ ಸತ್ಯವೇದದಲ್ಲಿ ಹೇಳಿದಂಥ ವಿಷಯಗಳು. ಒಂದು ವೇಳೆ ನಾವು ಮೂರ್ಖತನಗಳಿಂದ ಅವುಗಳಿಗೆ ಒಳಗಾಗಿದ್ರೆ ನಾನು ನಿಮ್ಮ ಹತ್ರ ಎಂಕರೇಜ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಟೇಕ್ ಇಟ್ ಸೀರಿಯಸ್, ಪ್ರೇ, ಗೆಟ್ ಓವರ್ ಇಟ್. ಅವುಗಳಿಂದ ನೀವು ಹೊರ ಬರಲಿಕ್ಕೆ ದೇವರ ಸಹಾಯವನ್ನು ಕೇಳ್ರಿ. ಒಂದು ವೇಳೆ ಆ ತಪ್ಪುಗಳು ನಡೆದಿದ್ರೆ ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಒಂದನ್ನು ಕೇಳ್ತಾ ಇದ್ದೀನಿ, ಅದೇನೆಂದರೆ ನಮಗೆ ಶತ್ರುಗಳು ಬರುವಾಗ ನಾವು ಓಡಬೇಕಾಗಿರೋದು ಅನ್ಯ ಜನರುಗಳ ರೀತಿಯಲ್ಲ, ಸತ್ಯವೇದದ ನಿಯಮದ ಆಧಾರದ ಮೇಲೆ. ಯಾಕಂದರೆ ಒಂದು ದಿವಸ ನಮ್ಮನ್ನು ತೀರ್ಪು ಮಾಡುವಂಥದ್ದು ಸಂವಿಧಾನ ಅಲ್ಲ, ದೇವರ ವಾಕ್ಯ. ಹೊರಗಡೆಯವರಿಗೆ ಬೇರೆ ಇರ್ಬೋದು, ಆದರೆ ನಮಗೆ ತೀರ್ಪು ಕೊಡುವಂಥದ್ದು ದೇವರ ವಾಕ್ಯ. ಸತ್ಯವೇದದಲ್ಲಿ ಮತ್ತೆ ಅವನು ಹೇಳ್ತಾ ಇದ್ದಾನೆ 141:7 ಹೊಲ ಹೊತ್ತು ಅವರುಗಳು ಏನು ಮಾಡಿದ್ದಾರೆ, ಎಂಟೆ ಚದರಿಸುವ ಪ್ರಕಾರ ಎಲುಬುಗಳು ಏನಾಗಿದೆಯಂತೆ. 141 ಹೇಳ್ತಾನೆ ಚದರಿಸಲ್ಪಟ್ಟಿರ್ತದೆ. ಆದರೆ ಅವನು ಒಂದು ತೀರ್ಮಾನ ಮಾಡ್ತಾ ಇದ್ದಾನೆ. ಏನು ಹೇಳ್ತಾನೆ 8ನೇ ವಾಕ್ಯದಲ್ಲಿ? ಕರ್ತನೆ, ಕೀರ್ತನೆ ವಾಪಸ್ 141 ಬರೋಣ. ಕರ್ತನೇ, ಯೆಹೋವನೇ, ನನ್ನ ದೃಷ್ಟಿ ನಿನ್ನಲ್ಲಿದೆ, ಹೌದು, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ, ಹೌದು, ನನ್ನ ಪ್ರಾಣವನ್ನು ಮರಣಕ್ಕೆ ಒಪ್ಪಿಸಬೇಡ. ನನ್ನ ಪ್ರಾಣವನ್ನ ಮರಣಕ್ಕೆ ಒಪ್ಪಿಸಬೇಡ. KJV ಕನ್ನಡ ಬೈಬಲ್ ಹೇಳುತ್ತೆ, ಪವಿತ್ರ ಬೈಬಲ್ ಅನ್ಕೊಳ್ತೀನಿ, ನನ್ನ ಕಣ್ಣು ನಿನ್ನ ಕಡೆಗೆ ಅವೆ, ನಿನ್ನಲ್ಲಿಯೇ ನನ್ನ ಭರವಸೆ ಇದೆ. ವಾಹ್. ಸೊ 7-10 ಅವನು ಕೊಡ್ತಾ ಇರುವಂತ ಸಲಹೆ ಏನ್ ಗೊತ್ತಾ? ದೃಷ್ಟಿ ದೇವರ ಮೇಲಿರುವಾಗ. 3ನೇದಾಗಿ ಸ್ಲೈಡ್ ಓದ್ತೀರಾ? ದೃಷ್ಟಿ 3ನೇ ಸ್ಲೈಡ್. 7-10 ವಾಕ್ಯಗಳಲ್ಲಿ ಅವನು ಕೊಡುವಂತ ಮಾತೇನೆಂದ್ರೆ, ಮೊದಲನೇದಾಗಿ ಧೂಪ ಅರ್ಪಿಸಿ ದುಷ್ಟರಿಂದ ದೂರ ಸರಿ. 2ನೇದಾಗಿ ಶತ್ರುಗಳು ಸುತ್ತುವರೆದಾಗ ದೇವ ಜನರ ಕೌನ್ಸಿಲ್ ಅನ್ನ ಕೇಳು. 3ನೇದಾಗಿ ದೃಷ್ಟಿ ದೇವರ ಮೇಲಿರುವಾಗ ಯಾರು ತಪ್ಪಿಸ್ತಾನಂತೆ? ಆತನೇ ತಪ್ಪಿಸ್ತಾನೆ. ಇದು ಬಹಳ ಮುಖ್ಯ. ನಮ್ಮ ನ್ಯಾಯ ಇಲ್ಲದೆ ಅನ್ಯಾಯಗಳಲ್ಲಿ ನಾವು ಬದುಕ್ತಾ ಇರುವಂತ ಈ ಜಗತ್ತಿನಲ್ಲಿ ನಮ್ಗೆ ಅನೇಕ ಸಾರಿ ಡಿಸ್ಕರೇಜ್ ಆಗ್ಬೋದು. ಯಾಕಂದ್ರೆ ಹಿ ಹೂ ಹ್ಯಾಸ್ ಗಾಟ್ ಮೋರ್ ಪವರ್ ಹಿ ವಿಲ್ ವಿನ್. ಆಬ್ವಿಯಸ್ಲಿ ನಾವು ನೋಡ್ತಾ ಇರೋ ನ್ಯೂಸ್ನಿಂದ ಹಿಡಿದು ನಾವು ವರ್ಕ್ ಪ್ರಿನ್ಸಿಪಲ್ಗಳು ಹೇಳಿದ್ರು ಕೂಡ ಹಿ ಹೂ ಹ್ಯಾಸ್ ಗಾಟ್ ಮನಿ ಪವರ್ ಹಿ ವಿನ್ಸ್. ಅದು ಪ್ರತಿ ದಿವಸ ನಮಗೆ TV9 ಹೇಳುತ್ತೆ. ಆದರೆ ಸತ್ಯವೇದ ಹಾಗೆ ಹೇಳಿಲ್ಲ. ಸತ್ಯವೇದದಲ್ಲಿ ಒಂದು ನಿಯಮ ಇದೆ. ಏನ್ ನೋಡ್ರಿ, ಕೆಡುಕರುಗಳು 9ನೇ ವಾಕ್ಯದಲ್ಲಿ ಉರುಳನ್ನ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಒಡ್ಡಿದ ಉರುಳಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು. ನೋಡ್ರಿ, ದಾವೀದನ ಲೈಫ್ ನಲ್ಲಿ ಕಷ್ಟ, ಶತ್ರುಗಳು, ಬೋನು, ದ್ರೋಹಗಳು. ಒಂದ್ ವೇಳೆ ನಾನು ಯೋಚನೆ ಮಾಡಿದೆ ಈ ವಾಕ್ಯ ಸಂದೇಶ ಪ್ರಿಪೇರ್ ಮಾಡುವಾಗ, ಅವನಿಗೆ ಒಂದ್ ವೇಳೆ ಸ್ಟ್ರೆಸ್ ಏನಾದರೂ ಬಂದಿದ್ರೆ ನನ್ನ ಪ್ರಕಾರ ಅವನಿಗೆ ಲೆಕ್ಕ ಬಿಡ್ದಿರೋದು. ನೀವು ಸುಮ್ಮನೆ ಓದ್ಕೊಂಡೋದ್ರೆ ಸಾಕು. ವ್ಯಕ್ತಿಗಳು, ಮಗ, ನೋಡ್ರಿ, ಜೊತೆಗೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇರೋದು ಯಾರು ಗೊತ್ತಾ? ಮಾವ ಮಗಳನ್ನ ಕೊಟ್ಟವನು. ನಮ್ಮ ಮಾವ ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಆ ಥರ ಸಂಚು ಮಾಡಿಲ್ಲ. ನೇರವಾಗಿ ನಡೆದಿದೆ 1-2 ಸರಿ ಮಾತುಗಳು, ಅವಾಗ ಸ್ಟಾರ್ಟಿಂಗಲ್ಲಿ ಬುದ್ಧಿ ಇಲ್ದಿದ್ದ, ಆದರೆ ಯಾವತ್ತೂ ಅಂತ ಸಂಚುಗಳನ್ನ ಮಾಡಿಲ್ಲ. ಆದರೆ ಇಲ್ಲೊಬ್ಬ ಮಾವನೇ, ಅವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು ತಾನೆ, ಅಳಿಯನಿಗೆ ಏನಾದರೂ ಆದರೆ ಯಾರಿಗೆ ಎಫೆಕ್ಟ್? ಅದೆಲ್ಲ ಯೋಚನೆನೇ ಇಲ್ಲ ಅವನಿಗೆ. ಅಷ್ಟು ದೊಡ್ಡ ದ್ರೋಹ ಮಾಡುವಂತ ಅವನಿಗೆ ಅವನು 10ನೇ ವಾಕ್ಯದಲ್ಲಿ ಹೇಳ್ತಾನೆ, ದುಷ್ಟರು ತಮ್ಮ ಬಲೆಯಲ್ಲಿ ತಾವೇ ಬಿದ್ದು ಹೋಗಲಿ, ಆಗಲೇ ನಾನು ಏನ್ ಮಾಡುವೆನಂತೆ. ಅದಕ್ಕೆ ಒಂದನ್ನು ಅನೇಕ ವಿಶ್ವಾಸಿಗಳು ನಾನು ಇಷ್ಟು ವರ್ಷದಲ್ಲಿ ಅನೇಕ ಸಾರಿ ಹೇಳೋದನ್ನ ಕೇಳಿದ್ದೇನೆ. ಶತ್ರುಗಳು ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ವಿಶ್ವಾಸಿಗಳಲ್ಲಿ, ಸೇವಕರುಗಳಲ್ಲಿ ಎದ್ದಾಗ ಎಲ್ಲರೂ ಮುಕ್ಕಾಲು ಭಾಗ ನಾನು ಕೇಳಿರುವಂಥ ಮಾತೇನು ಗೊತ್ತಾ? ಇದೆಲ್ಲ ಅನುಭವಿಸ್ತಾ ಇರೋದು ನೋಡಿದ್ರೆ ನಾನು ಏನು ಮಾಡ್ದಿರಾ ಯಾರ ಸಹವಾಸಕ್ಕೂ ಹೋಗದೆ ಸೈಲೆಂಟ್ ಆಗಿರೋದೇ ಬೆಟರ್. ನೀವು ಹೇಳಿದಿರೋ ಗೊತ್ತಿಲ್ಲ, ಅನೇಕ ಸಾರಿ ನಾನು ನನ್ನ ಮನಸ್ಸಿಗೆ ಹೇಳ್ಕೊಂಡಿದ್ದೀನಿ, ಯಾರನ್ನೂ ಹೋಗಿ ಮೀಟ್ ಮಾಡದೇ ಇರೋದೇ ಬೆಟರ್. ಎಲ್ಲರ ಹತ್ರ ಈ ರೀತಿ ಆದಮೇಲೆ ನಾವು ಯಾಕೆ ಹೋಗಬೇಕು? ಯಾಕೆ ಅವ್ರ ಮನೆಗಳಿಗೆ ಹೋಗಬೇಕು? ಯಾಕೆ ಅವ್ರ ಹತ್ರ ಮಾತಾಡಬೇಕು ಕೂಡ? ಈ ಒಂದು ವಿರಕ್ತಿಯಲ್ಲೇ ತಲುಪದಂಥ ದೇವರ ಮಕ್ಕಳು ಬಹಳಷ್ಟು ಜನರು ಇದ್ದಾರೆ. ಕೆಲವು ಸಾರಿ ಆ ರೀತಿ ಆಗೋದ್ರಿಂದ ಏನಾಗುತ್ತೆ, ಅವರು ದೇವರಿಗಾಗಿ ಏನು ಮಾಡಬೇಕು ಅದನ್ನು ಕೂಡ ಮಾಡದೆ ಕೈ ಕಟ್ಟಲ್ಪಡ್ತಾರೆ. ಇದು ನನ್ನ ಅಬ್ಸರ್ವೇಷನ್.
ದೇವರು, ಅದಕ್ಕೆ ಶತ್ರುಗಳು ನಿಮ್ಮ ನಮ್ಮ ಲೈಫ್ಗಳಲ್ಲಿ ದೇವರು ಕೊಟ್ಟಿದ್ದಕ್ಕೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ಆ ಶತ್ರುಗಳು ಲಾರಿಯಲ್ಲಿ ಹಿಂದೆ ಹೋದ್ವಾರ ನಾವು ಹೇಳಿದಾಗೆ ಹಿತ ಶತ್ರುಗಳ ಆಶೀರ್ವಾದ. ಪಕ್ಕದಲ್ಲಿರೋ ಹೇಳಿ, ಹಿತ ಶತ್ರುಗಳಿಂದ ಏನಿದೆ ನಿಮಗೆ? ಲಾರಿ ಅವನಿಗೆ ಗೊತ್ತು, ವಿಶ್ವಾಸಿಗೆ ಗೊತ್ತಿಲ್ಲ ಅಲ್ವಾ? ಇಷ್ಟು ದೊಡ್ಡ ಮರಳು ತುಂಬಿಸ್ಕೊಂಡಿದ್ದಾನೆ, ನೀರು ಕೆಳಗಡೆ ಹರಿತಾ ಇದ್ರು ಅವನಿಗೊಂದು ಆಶೀರ್ವಾದ ಅಂತೆ. ಏನದು? ಸತ್ಯವೇದದಲ್ಲಿ ನಾನು ಒಂದನ್ನು ಅರ್ಥ ಮಾಡ್ಕೊಂಡೆ, ದೇವರ ವಾಗ್ದಾನವನ್ನು ಹೊಂದಲಿಕ್ಕೆ, ದೇವರ ಶಕ್ತಿಯನ್ನು ನಮ್ಮ ಲೈಫ್ಗಳಲ್ಲಿ ಅನುಭವಿಸ್ಲಿಕ್ಕಿರುವಂಥ ಅವಕಾಶಗಳು ಯಾವುದು ಗೊತ್ತಾ? ಶತ್ರುಗಳು ನಮ್ಮ ಲೈಫ್ನಲ್ಲಿ ಬರೋದು. ಇದು ನನ್ನ ಅಬ್ಸರ್ವೇಷನ್. ದೇವರು ನಿಮ್ಮ ಲೈಫ್ನಲ್ಲಿರುವಂಥ ಪೊಟೆನ್ಷಿಯಲ್ ಆಚೆ ಬರೋದೇ ಯಾವಾಗ ಅಂದರೆ ನಿಮ್ಮ ಸುತ್ತಲೂ ಜನರುಗಳು ಶತ್ರುವಾದಾಗ. ಇತ್ತೀಚೆಗೆ ನನ್ನ ಹೆಂಡತಿ ತೋರಿಸ್ತಾ ಇದ್ಲು, ಅವಳ ಲೈಫ್ನಲ್ಲಿ ಬಂದಂಥ ಇಷ್ಟು ಕಷ್ಟ. ಗಂಡ ಬಿಟ್ಟು ಹೋದಿ ಫೇಲ್ ಆದಂಥವಳು ಮತ್ತೆ ಬರೀತಾಳೆ, ಮತ್ತೆ ಎಕ್ಸಾಮ್ ಬರೀತಾಳೆ, ಮಗುನ ಇಟ್ಕೊಳ್ತಾಳೆ. ಇಷ್ಟು ದೊಡ್ಡ ಸಾಧನೆ, ಅವಳು ಮಾಡಿದ ಸಾಧನೆ ಏನು? ಅವಳ ಹೆಸರು ನಾನು ಮರೆತುಬಿಟ್ಟೆ. ಶಿ ಹಸ್ ಬಿಕಮ್ ಅನ್ IAS ಆಫೀಸರ್. ಅವಳನ್ನ ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇದ್ರೆ ಅವಳು ಹೇಳ್ತಾ ಇದ್ದಾಳೆ, ಪಾನಿಪುರಿನೂ ಮಾರಿದಾಳು ಅವಳು. ಅವಳನ್ನ ಕೇಳಿದ ಒಂದೇ ಒಂದು ವಿಷಯ, ಹೇಗಾದ್ರಿ? ನನ್ನ ಗಂಡ ಬಿಟ್ಟು ಹೋದ, ಅವನೇ ಶತ್ರು ಆದ. ಶತ್ರು ಬಂದಿದ್ರಿಂದ ಒಬ್ಬ ವ್ಯಕ್ತಿ IAS ಆಗ್ಬೋದಂದ್ರೆ ಅದು ವರ್ಲ್ಡ್ಲಿ ಪೀಪಲ್ಗೆ ಆಗಿದ್ರೆ, ಇವತ್ತು ನಾನು ನಿಮ್ಮನ್ನು ಡಿಸ್ಕರೇಜ್ ಆಗದೆ ಒಂದು ಎಂಕರೇಜ್ ಮಾಡ್ತಾ ಇದ್ದೀನಿ. ಡೋಂಟ್ ಗಿವ್ ಅಪ್. ಶತ್ರುಗಳು ನಿಮ್ಮ ಲೈಫ್ನಲ್ಲಿ ಯಾವ ವಲಯಗಳಲ್ಲಿ ನಿಮ್ಗೆ ಎದ್ದಿದ್ರು ಕೂಡ, ಅದಕ್ಕೆ ನನ್ನ ಸೇವೆಯಲ್ಲಿ ನಾನು ಮರೀಲಿಕ್ಕಾಗದೇ ಇರುವಂಥ, ನಾನು ಇವತ್ತಿರುವಂಥ ನಮ್ಮ ACA ಸಭೆಯ ಪಾಸ್ಟರ್, ಹೋದ್ವಾರ ನಾನು ಹುಬ್ಳಿಯಲ್ಲಿ ಹೇಳ್ತಾ ಇದ್ದೆ, ಪಾಸ್ಟರ್ ಥಾಮಸ್ ರಾಜ್ ತಮಿಳುನಾಡಿನಲ್ಲಿ ಆವಡಿಯ ಸೇವೆಯಲ್ಲಿ ನಮ್ಮ ACA ಹಿರಿಯ ಸೇವಕರು. ಒಂದು ದಿವಸ ಅವ್ರ ಚರ್ಚ್ ಎದುರುಗಡೆ ಇರುವಂಥ ಗ್ರೌಂಡ್ನ ರೆಡಿ ಮಾಡಿ ಒಂದು ಮದುವೆ ಮಾಡಿಸಿದ್ರಂತೆ. ಗ್ರೌಂಡ್ನ ರೆಡಿ ಮಾಡಿ ಮದುವೆ ಮಾಡಿಸಿದ್ರು. ಮದುವೆ ಎಲ್ಲ ಆಗಿ ಸ್ವಲ್ಪ ದಿವಸ ಆಗಿದ್ದೆ, ದಿಢೀರಂತ ಒಂದು ಕರೆ ಬರ್ತಾ ಇದೆ, ಕೋರ್ಟಿಗೆ ಬರಬೇಕು ಅಂತ. ವಿಶ್ವಾಸಿಗಳು ಕೋರ್ಟ್ಗೆ ಹೋಗಿರೋದ್ರಿಂದ ಹೆದರ್ಕೊಂಡು ಅಲ್ಲಿಗೆ ಹೋದ್ರಂತೆ. ಹೋಗಿ ನೋಡಿದ್ರೆ ಆಚೆ ಗುಮಾಸ್ತ ಬಂದು ಹೇಳ್ತಾ ಇದ್ದಾನಂತೆ, ಉಂಗ ಮೇಲೆಯೂ ನಿಮ್ಮ ಮೇಲೇನೆ ಹಾಕಿರೋದು, ಏನು ಚಾರ್ಜ್ ಶೀಟ್ ಬಂದಿದೆ ಪಾಸ್ಟ್ರೆ. ಹೋಗಿ ಥಾಮಸ್ ರಾಜ್ ವಿಶ್ವಾಸಿಗಳು ನೋಡಕ್ ಹೋದ್ರೆ ಚಾರ್ಜ್ ಶೀಟ್ ಯಾರ ಮೇಲೆ ಬಂದಿದೆ? ಮದುವೆ ಆದಂತ ದಂಪತಿಗಳು ಕೋರ್ಟ್ನಲ್ಲಿ ಲಾಯರ್ ಹೇಳದಂತೆ ಪಾಸ್ಟರ್ಸ್ರು ಜೊತೆಗೆ ಹಾಕೋ ಅಂದ್ರಂತೆ. ಅದು ಬುಲ್ಡೋಸರ್ ರೆಡಿ ಮಾಡಿ ಮದುವೆ ಮಾಡಿಸಿ ಅಡಿಗೆಗೆ ಎಲ್ಲ ಹೆಲ್ಪ್ ಮಾಡಿದಂಥ ಪಾಸ್ಟರ್ ಥಾಮಸ್ ರಾಜ್ ಇಷ್ಟು ತನ್ನ ಜೀವಿತದಲ್ಲಿ ಆಮೇಲೆ ಎಲ್ಲೋ ಹೋಗಿ ಹೌಸ್ಕೊಂಡು ಮಕ್ಕಳೆಲ್ಲ ದೊಡ್ಡದಾಗಿ ಬೆಳೆದಂಥ ನನ್ನ ಪಾಸ್ಟರ್ ಮೈಕಲ್ ಥಾಮಸ್ ರಾಜ್ ಇವತ್ತು ಬೆಂಗಳೂರಿನಲ್ಲಿ ಒಳ್ಳೆ ಸೇವೆ ನಡೆಸ್ತಿದ್ದಾರೆ. ಅವ್ರ ಮಗನಿಗೆ ಅವಾಗ PUC ಮುಗ್ದಿ ಸಮಯ. ಕೊನೆಗೆ ಕೆಲವು ದಿನಗಳಾದ್ಮೇಲೆ ಅವ್ರು ಮತ್ತೆ ಕೋರ್ಟಿಗೆ ಬರುವಾಗೆಲ್ಲ ಮಗ ಕರ್ಕೊಂಡು ಬರುವಾಗೆಲ್ಲ ಕಾರ್ನಲ್ಲಿ ಅಲ್ಲಿ ಹೋಗಿ ಕೋರ್ಟ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಎಲ್ಲ ವಿಶ್ವಾಸಿಗಳು ಕೇಸ್ ಹಾಕಿದವರೆಲ್ಲ ನಿಂತಿದ್ರೆ ಇವರ ಅಪ್ಪ ಮಾತ್ರ ಹೋಗಿ ಎಲ್ರಿಗೂ ಪ್ರೈಸ್ ದ ಲಾರ್ಡ್. ಯಾರಿಗೆ? ಒಳಗಡೆ ಗುಮಾಸ್ತ ಕರಿತಿದ್ದಂತೆ, ಥಾಮಸ್ ರಾಜ್ 3 ಸರಿ ಕೂಗಿದ್ರು ಕಟಕಟೆ ಮೇಲೆ ಬಿಳಿ ಜುಬ್ಬ ಹಾಕೊಂಡು ಒಂದು ಮೊಲದ ಥರ, ಒಂದು ಮಾಮೂಲಿ ಕುರಿ ಥರ ಹೋಗಿ ನಿಂತ್ಕೊಳ್ಳೋರಂತ. ಮೈಕಲ್ ಥಾಮಸ್ ರಾಜ್ ನನ್ನ ಬೈಬಲ್ ಟೀಚರ್, ಅವರು ಹೇಳ್ತಾರೆ, ನಮ್ಮಪ್ಪ ಅವನ ಕೇಸ್ ಹಾಕಿರೋದಿರಲಿ, ಒಬ್ಬೊಬ್ಬನಿಗೂ ಹೋಗಿ ಪ್ರೈಸ್ ದ ಲಾರ್ಡ್ ಹೇಳುವಾಗ ಅವನ ಕಾರ್ಗೆ ಕಲ್ ತಗೊಂಡು ರಪ ಅಂತ ಹೊಡೆದಾಕಳ ಅಂತ ಅನ್ನಿಸ್ತು. ಅನ್ಯಾಯ ಎಷ್ಟು. ಅವರು ಹೇಳ್ತಾರೆ, ನನ್ನ ಜೀವನದಲ್ಲೇ ನಮ್ಮ ಅಪ್ಪ ಪಾಸ್ಟರ್ ಆದ್ರು, ನಾನಂತೂ ಪಾಸ್ಟರ್ ಆಗಲ್ಲ. ಅವ್ರು ಮಾಡ್ಕೊಂಡಂಥ ತೀರ್ಮಾನ. ಇವಾಗೆಲ್ಲ ನಾನು ಸ್ವಲ್ಪ ಜ್ಞಾನವಾಗಿದ್ದೀನಿ. ನನ್ನ ಜೊತೆಲಿರೋ ಸಮಸ್ಯೆನೆಲ್ಲ ನಾನು 2 ಮಕ್ಕಳ ಹತ್ರ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿ ಮಾತಾಡ್ಕೊಳ್ತೀವಿ. ಯಾಕಂದ್ರೆ ಒಂದು ದಿವಸ ಅವನು ಕಲ್ಲೆತ್ಕೊಂಡ್ಬಿಟ್ರೆ ಅದು ಭಯ. ಆದರೆ ಅವತ್ತು ಮೈಕಲ್ ಹೇಳ್ತಾರೆ, ಹೊಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಕೋಪ ಬಂತು. ಕಾಲಗಳು ಉರುಳಿತು. ಆ ಕೇಸ್ಗೆ ಎಷ್ಟೋ ಜನರು ಏನೇನೋ ಹೇಳಿದ್ರು ಥಾಮಸ್ ರಾಜ್ ಹತ್ರ. ಥಾಮಸ್ ರಾಜ್ ಮಾತ್ರ ಕೇಸ್ಗಳು ಬರುವಾಗೆಲ್ಲ ಉಪವಾಸ ಮಾಡೋದು, ಕಣ್ಣೀರು ಸುರಿಸೋದು, ಆಶೀರ್ವದಿಸೋದು. ಏನಾಯಿತು? ಕೇಸ್ ಹೇಗೋ ಕ್ಲಿಯರ್ ಆಯಿತು. ಎಷ್ಟೋ ವರ್ಷಗಳು ಹಿಡೀತು. ಆದರೆ ಮೈಕಲ್ ಕಾರ್ನಲ್ಲಿ ಬರುವಾಗ ಅವ್ರ ಅಪ್ಪನ ಕೇಳಿದ್ರಂತೆ, ಇದಕ್ಕೆಲ್ಲ ಅಪ್ಪ ನಿನಗೆ ಸೇವೆ ಬೇಕಾ? ನಿನ್ನ ಪಾಡಿಗೆ ಸುಮ್ಮನೆ ಕೂತ್ಕೊಂಡಿದ್ರಾಗಲ್ಲ, ಮದುವೆ ಮಾಡಿಸ್ಬೇಕಾ? ಅವೇ ಮಾಡ್ಕೊಳ್ಳಲ್ವಾ? ಇಷ್ಟೆಲ್ಲ ಮಾಡಬೇಕಾ ವಿಶ್ವಾಸಿಗಳಿಗೆ? ಆಗ ಅವ್ರು ಹೇಳಿದಂಥ ಮಾತು, ಇಂಥ ಭಕ್ತರು ನಮ್ಮ ದೇಶದಲ್ಲಿದ್ದರು, ಅದಕ್ಕೆ ಇವತ್ತು ಸೇವೆ ಇರೋದು. ಏನು ಹೇಳಿದ್ರು ಗೊತ್ತಾ? 100 ಮಕ್ಕಳು ಬೆಳೆಸ್ತೀವಿ ಕಣೋ,
ಅದರಲ್ಲಿ 99 ಚೆನ್ನಾಗಾಗುತ್ತೆ. ಯಾವುದೋ ಒಂದು ನಮಗೆ ದ್ರೋಹ ಮಾಡುತ್ತೆ ಅಂತ ದೇವರನ್ನು ದೂಷಿಸಬಾರ್ದು, ದೇವ ಜನರನ್ನು ದೂಷಿಸಬಾರ್ದು. ಇವತ್ತು ನಿಮಗೆ ಶಾರ್ಟಾಗಿ ಹೇಳೋದಾದರೆ, ಆ ಕುಟುಂಬಗಳು ಕೇಸ್ ಹಾಕಿದವರೆಲ್ಲ ತೀರೋದ್ರು, ಮನೆಗಳಲ್ಲಿ ಸಾವಾಯಿತು. ಆದರೆ ಥಾಮಸ್ ರಾಜ್ ಸಾವಿನ ಮನೆಗೆ ಹೋದಾಗ ನನ್ನ ಮೇಲೆ ನೀವು ಈ ರೀತಿ ಹಾಕಿದ್ರಿಂದ ನಿಮ್ಮ ಮನೆಗಳಲ್ಲಿ ಸಾವು ಬಂತು ಅನ್ನೋ ಮಾತು ಕೂಡ ಹೇಳಲಿಲ್ಲ. ಇವತ್ತು ಶಾರ್ಟ್ ಸ್ಟೋರಿ, ಆ ಕುಟುಂಬ ಜನರುಗಳು ಯಾರು ಒಂದು ವೇಳೆ ಕುಟುಂಬಗಳಲ್ಲಿ ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಆ ನ್ಯಾಯಗಳ ಮಧ್ಯದಲ್ಲಿ ದೇವರನ್ನ ಆತನು ತಿಳಿದಿದ್ರಿಂದ, ಸತ್ಯವೇದದ ದೇವರ ಹತ್ರ ತನ್ನ ನ್ಯಾಯವನ್ನು ಬಿಟ್ಕೊಟ್ಟಿದ್ರಿಂದ ಇವತ್ತು ಲಕ್ಷಾಂತರ ಜನರಿಗೆ ಥಾಮಸ್ ರಾಜ್ ಗೊತ್ತು. 100 ಕೋಟಿಯ ಸಭೆಯನ್ನು ಮಕ್ಕಳುಗಳು ಕಟ್ತಾ ಇದ್ದಾರೆ ಆವಡಿಯಲ್ಲಿ. ತಮಿಳು ಜನರುಗಳ ಮಧ್ಯದಲ್ಲಿ ಇಂಥ ಒಬ್ಬ ಸರಳವಾಗಿ ಬದುಕಿ ಜಗತ್ತಿನಾದ್ಯಂತ ಇಂಪ್ಯಾಕ್ಟ್ ಮಾಡಿದಂಥ ಒಬ್ಬ ದೇವರ ಮನುಷ್ಯ, 4ನೇ ಕ್ಲಾಸ್ ಮೂಟೆ ಹೊತ್ತದಂಥ ಥಾಮಸ್ ರಾಜ್. ಅವ್ರಿಗೆ ನಿಮ್ಮ ಥರ ನಮ್ಮ ಥರ ದೊಡ್ಡ ಎಜುಕೇಟೆಡ್ಗಳಲ್ಲ, ಒಂದು ಮಾತ್ರ ಅವ್ರಿಗೆ ಗೊತ್ತಿತ್ತು, ಅದು ಸತ್ಯವೇದದಲ್ಲಿರುವಂತಹ ಕೀರ್ತನೆ 37:6 ಅವರ ಜೀವನದಲ್ಲಿ ನೆರವೇರುತ್ತೆ ಅಂತ ವಾಗ್ದಾನವಾಗಿ ನಂಬಿದ್ರು. ಅದನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆ 37:6ನೇ ವಾಕ್ಯ. ಕೀರ್ತನೆ 37:6. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಆಮೆನ್. ಆತನು ನಿನ್ನ ನೀತಿಯನ್ನ ಹೇಗೆ ತರ್ತಾನಂತೆ? ಉದಯದ ಬೆಳಕಿನ. ಉದಯದ ಬೆಳಕಿನಂತೆ. ಎಲ್ಲರೂ ಮರೆತು ಹೋಗ್ಬೋದು, ಆದ್ರೆ ಒಂದ್ ದಿವಸ ಆ ನೀತಿಯನ್ನ ದೇವ್ರು ತಾತಾನೆ. ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಲೂ ಪ್ರಕಟಿಸಿಗೊಳಿಸುವನು. ಏನ್ ಮಾಡ್ಬೇಕು? ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಇವತ್ತು ನಮಗೆ ಶತ್ರುಗಳು ಎದ್ದಿರೋದು ಯಾವ ಯಾವ ವಲಯಗಳಲ್ಲಿ ನಮಗಿರ್ಬೋದು, ಆದರೆ ಅಂತಹ ವಲಯಗಳಲ್ಲಿ ಬರುವಾಗ ನಾವು ಹೇಗೆ ಅದನ್ನು ಫೇಸ್ ಮಾಡ್ತಾ ಇದ್ದೇವೆ? ಕೆಲವರು ನೀವು ಹೇಳ್ತಾ ಇರ್ಬೋದು ಕೂಡ, ನನಗೆ ಕಾರಣನೇ ಇಲ್ಲ, ಆದರೂ ನನಗೆ ಕೆಲವರು ಶತ್ರುಗಳಿದ್ದೀರಾ. ದೇವರು ಇವತ್ತು ನಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ದುಷ್ಟರುಗಳಿಂದ ಆವರಿಸಲ್ಪಟ್ಟಾಗ ಧೂಪವನ್ನು ನಾವು ಅರ್ಪಿಸ್ತಿದ್ದೀವ? ಎಲ್ಲರೂ ಬಾಯಿ ತೆರೆದು ಒಂದು 2-3 ನಿಮಿಷ ಪ್ರೇಯರ್ ಮಾಡುವ. ಒಂದು ವೇಳೆ ನಿಮ್ಮ ಲೈಫ್ನಲ್ಲಿ ಯಾರು ನಿಮಗೆ ಇಂತಹ ಸ್ಥಿತಿಗೆ ತಲುಪಿದಾರೋ, ಅದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ನಿನ್ನ ನೆರೆಯವನನ್ನು ನೋಡ್ಕೋ ಅಂತ ಹೇಳಿದಂಥ ಯೆಹೋವ ದೇವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತಾರೆ, ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸ್ರಿ, ಅವರನ್ನು ಆಶೀರ್ವಾದ ಮಾಡ್ರಿ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಯಾವಾಗ ಬರುತ್ತೆ ಗೊತ್ತಾ? ಶತ್ರುಗಳನ್ನು ಆಶೀರ್ವದಿಸುವ. ಎಲ್ಲರೂ ಒಂದು 2-3 ನಿಮಿಷ ಬಾಯಿಗಳನ್ನು ತೆರೆದು ನಿಮ್ಮ ಹೃದಯದ ಆಳದಿಂದ ಪ್ರೇಯರ್ ಮಾಡ್ತೀರಾ. ದೇವರೇ, ನಾವು ರಾಜಿ ಆಗುವಂತೆ, ನಾವು ತಿರುಗಿ ಮಾತಾಡುವಂತ ಸ್ಥಿತಿಗೆ ಹೋಗದೆ ನಮ್ಮ ನಾಲಿಗೆಗಳನ್ನು ನೀನು ಕಾಯಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನ ಪ್ರಾರ್ಥನೆ ಧೂಪದಂತೆ ಬಳಿ ಬರಬೇಕಯ್ಯ. ಹೇಳುವ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಹೇಳುವ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಕರ್ತನೇ ಬೇಡುವೆ, ಕರ್ತನೇ ಬೇಡುವೆ. ಶತ್ರುಗಳು ಎದ್ದಾಗ ನಿನ್ನನ್ನೇ ಪ್ರಾರ್ಥಿಸುವೆ, ಶತ್ರುಗಳು ಎದ್ದಾಗ ನಿನ್ನನ್ನೇ ಪ್ರಾರ್ಥಿಸುವೆ. ನನಗೆ ನ್ಯಾಯವ ನೀನೇ ನೀಡುವಾತನು, ನನಗೆ ನ್ಯಾಯವ ನೀನೇ ನೀಡುವಾತನು. ಎಲ್ಲರೂ ಕೈಗಳನ್ನು ಎತ್ತಿ, ನನ್ನ ಪ್ರಾರ್ಥನೆ ಬರಬೇಕಯ್ಯ.
ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಹೌದಪ್ಪ, ನಮ್ಮ ಪ್ರಾರ್ಥನೆಗಳು ಧೂಪದಂತೆ ನಮ್ಮ ಮನೆಗಳಲ್ಲಿ ಕೋಪ ವಾಗ್ವಾದಗಳಿಲ್ಲದವರಂತ ಮನೆಗಳಾಗಿ ಮಾರ್ಪಡಿಸು ದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮಲ್ಲಿ ಈ ವಾಕ್ಯಗಳು ಆಳವಾದ ಕಾರ್ಯವನ್ನು ನಡೆಸಲಿ ಸ್ವಾಮಿ. ನಮ್ಮ ಶತ್ರುಗಳನ್ನ ವಿವೇಕದಿಂದ ಜ್ಞಾನಗಳಿಂದ ನಾವು ಕರ್ತನೆ ವಿವೇಚಿಸಿ ಹೇಗೆ ನಡ್ಕೊಳ್ಬೇಕನ್ನುವಂತಹ ಪಿಲಾತನನ್ನೇ ಎದುರಿಸಿದಂತಹ ಜ್ಞಾನ ನಿನ್ನದು ಸ್ವಾಮಿ. ನಮಗೂ ಆ ಜ್ಞಾನವನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ.